ಸಮಗ್ರಂ ಬಲಾತ್ ತನ್ಮೂಲಾಂ ಬಹುಭಾವ ಸಂತತಿಮಿಮಾಂ ಊರ್ಧ್ವೃಕಾಮ ಸಮಂ ಆತ್ಮಾನಂ ಸಮುಪೈತಿ ನಿರ್ಭರವಃ ಪೂರ್ಣೈಕಸಂವಿದ್ಯುತಂ ಏನೋ ಮೂಢಿತಬಂಧ ಏಷ ಭಗವಾನ್ ಆತ್ಮಾತ್ಮನೇ ಸ್ಫೂರ್ಜತಿ. ಮತ್ತೆ ಹೇಗಿದೆ? ಭಗವಾನ್ ಜ್ಞಾನ ಸ್ವರೂಪವಿದೆ. ಹೇಗೆ ಮಾಡಿ ಅನುಭವಿಸುತ್ತದೆ? ನಿರ್ಭರವಹತ್ ಪೂರ್ಣೈಕ ಸಂವಿದ್ಯುತಂ, ಅನಂತ ಶಕ್ತಿಗಳ ಪುಂಜ ರೂಪದಿಂದ ನಿರಂತರ ಪರಿಣಮಿಸುತ್ತಿರುವಂಥ ಸ್ವರಸದಿಂದ ತುಂಬಿಕೊಂಡ ಯಾವ ವಿಶುದ್ಧ ಜ್ಞಾನವಿದೆ, ಅದರಿಂದ ಯುಕ್ತವಾದ ಶುದ್ಧ ಸ್ವರೂಪವನ್ನು ಅನುಭವಿಸುತ್ತದೆ. ಜ್ಞಾನ ಹೇಗಿದೆ? ಜ್ಞಾನದ ಸ್ವರೂಪ ಹೇಗಿದೆ? ಅದೇ ಜ್ಞಾನದ ಮಹತ್ವ ಎಷ್ಟು ಹೇಳಿದ್ದಾರೆ, ಮಹಿಮಾ ಎಷ್ಟು ಹೇಳಿದರು. ಏನ? ಅನಂತ ಶಕ್ತಿಗಳ ಪುಂಜ ರೂಪದಿಂದ ನಿರಂತರ ಪರಿಣಮಿಸುತ್ತಿರುವಂಥ ಸ್ವರಸದಿಂದ ತುಂಬಿಕೊಂಡ. ಏನ್ರಿ ಅನಂತ ಒಂದು ಜ್ಞಾನ ಅಂದ್ರೆ ಬರೀ ಜ್ಞಾನ ಅಲ್ಲ. ಜ್ಞಾನ ಅಂದ್ರೆ ಬರೀ ಯಾವುದು ತಿಳಿತಿದೆ ಅದಷ್ಟೇ ಅಲ್ಲ, ಅನಂತ ಶಕ್ತಿ ಇದೆ ರೀ ಜ್ಞಾನದೊಳಗ. ಅನಂತ ಶಕ್ತಿಗಳ ಪುಂಜ ಸಮೂಹ, ಅನಂತ ಶಕ್ತಿಗಳ ಸಮೂಹ. ಜ್ಞಾನೇನ ದ್ರವ್ಯ, ಜ್ಞಾನೇನ ದ್ರವ್ಯ. ಅರೆ ದ್ರವ್ಯ ಅಂದ್ರೂ ಒಂದು, ಜ್ಞಾನ ಅಂದ್ರೂ ಒಂದು. ಅದರ ಸಲುವಾಗಿನ ಆ ಜ್ಞಾನದ ಆಧಾರದಿಂದನ ಆ ಜೀವ ದ್ರವ್ಯವನ್ನು ವಿಶ್ವದ ಅಸಾಧಾರಣ ದ್ರವ್ಯ ಅಂಥೇಳಿ ಹೇಳಿದ್ದಾರೆ. ಅನಂತ ಶಕ್ತಿಗಳ ಎಲ್ಲ ಜ್ಞಾನದೊಳಗನ ಅದವ್ರೆ. ಜ್ಞಾನ ಅನಂತ ಶಕ್ತಿ ಸಂಪನ್ನ ಇದೆ. ಎಷ್ಟು ಅನಂತ, ಎಷ್ಟು ಅನಂತ. ಯಾವ ಗುಣಗಳ ಸಂಖ್ಯೆ ಹೇಳಿದ್ರು ಅದಷ್ಟ ಅನಂತ ಅಲ್ರಿ. ಮೂರು ಲೋಕದೊಳಗೆ ಎಷ್ಟು ಪದಾರ್ಥ ಅದಾವಲ್ಲ, ಆ ಪದಾರ್ಥಗಳ ರೂಪದಿಂದ ಕೂಡ ಅನಂತ, ಆ ಪದಾರ್ಥಗಳ ಗುಣಗಳ ರೂಪದಿಂದ ಕೂಡ ಅನಂತ, ಆ ಪದಾರ್ಥಗಳ ಮೂರೂ ಕಾಲದ ಪರ್ಯಾಯ. ಅರೆ ಇಂಥ ಜ್ಞಾನದ ಮಹಿಮೆ ನಮಗೆ ಬರ್ತಾ ಇಲ್ಲ. ವ್ಯವಹಾರದ ಜ್ಞಾನ, ಪುಸ್ತಕಿ ಜ್ಞಾನದ ಮಹಿಮೆ ಬರ್ತಿದೆ ಒಂದು ವೇಳೆ ಯಾವಾಗರೆ ಬಂದರೆ. ಅನಂತ ಶಕ್ತಿಗಳ ಸಮೂಹ ನಿರಂತರ ಪರಿಣಮಿಸುತ್ತಿರುವ ಜ್ಞಾನದೊಳಗೆ ಅಭೇದ ರೂಪದಿಂದ ಜೀವದೊಳಗೆ ಏನಿದೆ? ಒಂದು ಗುಣ, ಒಂದು ಶಕ್ತಿ ಒಂದು ಸಲ ಪರಿಣಮನ ಮಾಡ್ತಿದೆ, ಇನ್ನೊಂದು ಶಕ್ತಿಗೆ ಮತ್ತೊಂದು ಶಕ್ತಿಯ ಆಧಾರ ಇದೆ, ಒಂದು ಶಕ್ತಿಗೆ ಇನ್ನೊಂದು ಶಕ್ತಿ ತಡೆಯನ್ನುಂಟು ಮಾಡ್ತಿದೆ. ಹೀಗೇನೂ ಇಲ್ಲ. ಎಂಥ ಸ್ವತಂತ್ರ ವ್ಯವಸ್ಥೆ, ವಸ್ತು ವ್ಯವಸ್ಥೆ. ವಸ್ತುವೇ ಎಷ್ಟು ಸುಂದರ. ಅದನ್ನೇ ಭಗವಾನ್ ಕುಂದ ದೇವ್ ಹೇಳಿದರು, ಯತ್ತ ನಿಶ್ಚಯಗದೋ ಸಮವೋ ಸೌವರ್ಥ ಸುಂದರೋ ಲೋಯಿ. ಲೋಕದೊಳಗೆ ಆ ವಸ್ತುವಿನಷ್ಟು ಸುಂದರ ಯಾವುದಿದೆ? ಜೀವದಷ್ಟು ಸುಂದರ, ಜೀವದ ಸ್ವರೂಪದ ಅನುಭೂತಿಯಷ್ಟ ಲಾಭದಾಯಕ ಯಾವುದಿದೆ? ಏಯತ್ತ ನಿಶ್ಚಯಗಳು, ಏಕತ್ವ ವಿಭಕ್ತ ಆತ್ಮ. ಲೋಕದೊಳಗೆ ಸರ್ವತ್ರ ಸುಂದರ. ಆತ್ಮ ಅಷ್ಟ ಅಲ್ಲ, ಯಾವ ಪ್ರಕಾರ ಲೋಕಾಕಾಶ ಪ್ರಮಾಣವಿರುವಂಥ ಧರ್ಮ ಅಧರ್ಮ ದ್ರವ್ಯಗಳ ತಮ್ಮಲ್ಲೇ ತಾವು
ಒಂದು ಇನ್ನೊಂದರಿಂದ ಸಂಪೂರ್ಣ ನಿರಪೇಕ್ಷ. ಅರೂಪಿ ಅಚೇತನ ತತ್ವರೇ. ಯಾವ ಧರ್ಮ ಅಧರ್ಮ ಎರಡೂ ಅಷ್ಟೇ ಇದ್ದಾವೆ. ಲೋಕಾಕಾಶದ ವಿಸ್ತಾರ ಎಷ್ಟಿದೆಯೋ ಅಷ್ಟೇ ಅಖಂಡ ದ್ರವ್ಯದವೇ ಅವೆರಡು. ಆದರೆ ಒಂದರಿಂದ ಒಂದಕ್ಕೆ ಆಧಾರ ಇಲ್ಲ, ಒಂದರಿಂದ ಒಂದಕ್ಕೆ ಬಾಧೆ ಇಲ್ಲ. ಆರು ದ್ರವ್ಯಗಳ ಸ್ವರೂಪವನ್ನು ತಿಳ್ಕೊಳ್ಳೋದು ಕೂಡ ಎಷ್ಟು ಮನಸ್ಸಿಗೆ ಒಂದು ಸ್ವತಂತ್ರತೆಯ ನಿರ್ಣಯ ಆಗುವುದರಲ್ಲಿ ಅನುಕೂಲ ಇದೆ. ಬರೆಯವ ಎರಡು ದ್ರವ್ಯ ಅಲ್ಲ, ಆರೂ ದ್ರವ್ಯ ರೀ. ಜೀವ ಕೇವಲಿ ಸಮುದ್ಘಾತದ ಸಮಯದೊಳಗ ಲೋಕಾಕಾಶದಷ್ಟು ದೊಡ್ಡವಾಗ್ತಾನೆ ಒಂದು ಸಮಯ. ಲೋಕಾಕಾಶದ ಒಂದೊಂದು ಪ್ರದೇಶದ ಮೇಲೆ ಒಂದೊಂದು ಕಾಲಾನು ವಿರಾಜಮಾನಿದ್ದಾವೆ. ಆಕಾಶ ಅಂತೂ ಅಖಂಡ ರೂಪದಿಂದ ಇದೇನ. ಧರ್ಮ ಧರ್ಮ ದ್ರವ್ಯಗಳ ಲೋಕಾಕಾಶದಷ್ಟೇ ಇದ್ದಾವೆ. ಲೋಕಾಕಾಶದ ತುಂಬೆಲ್ಲ ಅಸಂಖ್ಯ ಅನಂತ ಪರಮಾಣುಗಳ ಸ್ಕಂಧಗಳ ನಿಂತುಕೊಂಡಿದ್ದಾವೆ ವ್ಯಾಪಿಸಿ. ಆದರೆ ಯಾವುದರಿಂದ ಯಾವುದಕ್ಕೆ ಬಾಧೆ ಇದೆ? ನಮಗೆ ಯಾಕೆ ಇನ್ನೊಬ್ಬರಿಂದ ಬಾಧೆ ಆಗ್ತಿದೆ, ಆಗ್ತಾ ಇದೆ? ಹೌದು ಅಥವಾ ಇಲ್ಲ? ನಮಗೆ ಯಾಕೆ ಇನ್ನೊಬ್ಬರಿಂದ ಬಾಧೆ ಆಗ್ತಾ ಇದೆ? ನಾವ್ಯಾಕೆ ನಮ್ಗೆ ಇನ್ನೊಬ್ಬರಿಂದ ಬಾಧೆ ಅಂಥೇಳಿ ಮನ್ನಿಸ್ತಾ ಇದ್ದೇವೆ, ತಿಳಿತಾ ಇದ್ದೇವೆ? ಅರೆ, ವಿಶ್ವದೊಳಗೆ ಯಾವ ಅಚೇತನ ದ್ರವ್ಯಗಳಿದ್ದಾವೆ ಅವ ಇನ್ನೊಂದರ ಕಡೆಗೆ ನೋಡಿದ್ದನ ನಿರ್ಬಾಧ ರೂಪದಿಂದ ತನ್ನಲ್ಲೇ ತಾನು ಪರಿಪೂರ್ಣ ಇದ್ದುಕೊಂಡ ಪರಿಣಾಮನ ನಿರಂತರ ಮಾಡ್ತಾ ಇದ್ದಾವೆ. ಆ ವಿಶ್ವದ ಅಚೇತನ ದ್ರವ್ಯಗಳ ಸ್ವರೂಪವನ್ನು ತಿಳಿದುಕೊಳ್ಳುವುದರ ಪ್ರಯೋಜನ ಇಷ್ಟ ಇದೆ. ಜೀವ ಕೂಡ ಸಜಾತಿ ವಿಜಾತಿ ದ್ರವ್ಯಗಳ ಜೊತೆಗೆ ಇರುವಾಗ ಸಂಪೂರ್ಣ ನಿರಪೇಕ್ಷ ಮತ್ತು ತನ್ನಲ್ಲೇ ಅನಂತ ಶಕ್ತಿಗಳನ್ನೊಳಗೊಂಡು ನಿರಂತರ ನಿಜರಸದಿಂದ ಪರಿಣಾಮನ ಮಾಡ್ತಾ ಇದ್ದೀರಿ. ನಿಜರಸ ಧರ್ಮದ್ರವ್ಯ ನಿಜ ಸ್ವಭಾವದಿಂದ ಪರಿಣಾಮನ ಮಾಡ್ತಾ ಇದೆಯೋ ಅಥವಾ ಇಲ್ಲ? ಅಧರ್ಮ ದ್ರವ್ಯದಷ್ಟೇ ಇದೆ ನಿಜ ಸ್ವಭಾವದಿಂದ. ಗತಿಶೀಲವಿರುವಂಥ ಜೀವ ಪುದ್ಗಲಗಳಿಗೆ ಆ ಗತಿಯಲ್ಲೇ ನಿಮಿತ್ತ ಆಗುವ ರೂಪದಿಂದ ಅಥವಾ ನಿಮಿತ್ತ ರೂಪದಿಂದ ತನ್ನಲ್ಲೇ ತಾನು ಪರಿಣಾಮನ ಮಾಡ್ತಾನೆ. ಅದೇ ಪ್ರಕಾರ ಅಷ್ಟೇ ಆಕಾಶದ ಪ್ರದೇಶದೊಳಗೆ ಇರುವಂಥ ಅಂಥದೇ ದ್ರವ್ಯ, ಅದರಿಂದ ವಿಲಕ್ಷಣವಾದಂಥ ಸ್ವಭಾವಿ ಅಧರ್ಮ ದ್ರವ್ಯ ತನ್ನ ನಿಜರಸದಿಂದ, ತನ್ನ ನಿಜ ಸ್ವಭಾವದಿಂದ, ತನ್ನ ಅನಂತ ಶಕ್ತಿಗಳನ್ನು ಒಳಗೊಂಡ ಶಕ್ತಿಗಳ ಸಮೂಹ ರೂಪದಿಂದ ನಿರಂತರ ನಿಜ ಸ್ವಭಾವದಿಂದ ಪರಿಣಾಮನ ಮಾಡ್ತಾ ಇದೆ. ಜ್ಞಾನದೊಳಗ ಆ ಲೋಕವ್ಯಾಪ್ತಿ ಇರುವಂಥ ಎರಡೂ ದ್ರವ್ಯಗಳ ಸ್ವರೂಪವನ್ನು ಇಟ್ಕೊಂಡು ಪ್ರತ್ಯಕ್ಷ ನೋಡೋದ. ಆಗ ನಮಗೆ ವಿವೇಕ ಬರಬಹುದು. ಅವು ಸಜಾತೀರುಗಳದೊಳಗೂ ಕೂಡ ತನ್ನ ತನ್ನ ಸ್ವಭಾವದಿಂದ ತನ್ನ ತನ್ನ ಅನಂತ ಗುಣಗಳ ಸಮೂಹ ರೂಪವಾಗಿ ನಿರಂತರ ಪರಿಣಾಮನ ಮಾಡ್ತಾ ಇದ್ದಾವೆ. ಅಂದಮೇಲೆ ನಾನು ಯಾವುದರ ಜೊತೆಗಿದ್ದೇನೆಲ್ಲ ಆ ಎಲ್ಲ ದ್ರವ್ಯಗಳ ನನ್ನಿಂದ ವಿಜಾತಿ ಇದ್ದಾವೆ.
ನಾನು ಯಾವ ಅನ್ಯ ಜೀವವನ್ನು ನೋಡ್ತೇನೆ ಅದು ವಿಜಾತಿ ರೂಪದಿಂದನೂ ನೋಡ್ತೇನೆ, ದೇಹ ರೂಪದಿಂದನೂ ನೋಡ್ತೇನೆ, ವಿಕಾರ ರೂಪದಿಂದನೂ ನೋಡ್ತೇನೆ, ಕ್ಷಯೋಕ್ಷಮ ಜ್ಞಾನ ರೂಪದಿಂದನೂ ನೋಡ್ತೇನೆ. ಹಾಗಾದರೆ ನಾನು ಎಲ್ಲಿ ವಿರಾಜಮಾನ ಇದ್ದೇನೋ ಅಲ್ಲಿ ನನಗೆ ತಿಳಿದು ಬರುವಂಥ ನನ್ನ ಜ್ಞಾನದ ಜ್ಞೇಯ ಆಗುವಂಥ ಎಲ್ಲ ದ್ರವ್ಯಗಳ ನನ್ನಿಂದ ವಿಜಾತಿ ಇದ್ದಾವೆ. ಹೀಗಿರುವಳೆದೊಳಗ ನಾನು ಆ ವಿಜಾತಿ ದ್ರವ್ಯಕ್ಕೆ ಸಂಬಂಧಿಸಿದ ಹಾಗೆ, ವಸ್ತುವಿಗೆ ಸಂಬಂಧಿಸಿದ ಹಾಗೆ ಯಾವುದರ ಸಲುವಾಗಿ ವಿಭಾವ ಅಥವಾ ವಿಪರೀತ ಭಾವರೂಪವಾಗಿ ಪರಿಣಮಿಸಿ ನನ್ನ ಸ್ವಭಾವಕ್ಕೆ ನಾನೇ ವಿಘ್ನ ತರ್ತಾ ಇದ್ದೇನೆ. ನನ್ನ ಸ್ವಭಾವಕ್ಕೆ ನಾನೇ ವಿಘ್ನಕಾರಕ್ಕಾಗಿ ನಿಂತಿದ್ದೇನೆ. ನನ್ನ ಸ್ವಭಾವ ಒಂದು ತಿಳಿಯುವುದ, ಒಂದು ಸುಖದ ಸಂವೇದನೆ, ತಿಳಿಯುವುದರ ಅನುಭವ ಏನಿದೆ ಅದುವೇ ಸುಖ ಇದೆ. ಸುಖದ ಪರಿಭಾಷೆ ಮತ್ತೇನೂ ಇಲ್ಲ. ತಿಳಿಯುವುದರದೇ ಅನುಭವ, ಒಂದು ತಿಳಿಯುವುದರದೇ ಸಂವೇದನೆ ಏನಿದೆ ಅಲ್ಲ, ಅದರ ಹೆಸರು ಸುಖ ಇದೆ, ಅದರ ಹೆಸರು ಶಾಂತಿ ಇದೆ. ಅದನ್ನು ನಾವು ನಿರಾಕುಲ ಸುಖ ಅಂತೇವೆ, ಅತೀಂದ್ರಿಯ ಸುಖ ಅಂತೇವೆ. ನಿಜವಾಗಿ ಇಂದ್ರಿಯ ವಿಷಯದೊಳಗ ಆಭಾಸ ರೂಪದ ಸುಖ ಇಲ್ಲ, ಆದ್ರೆ ಇಂದ್ರಿಯ ವಿಷಯದ ಸನ್ಮುಖ ಆಗಿರುವಂಥ ಜೀವದ ವಿಪರೀತ ಮನ್ನನೆಯೊಳಗ ಸುಖದ ಕಲ್ಪನೆ ಇದೆ ಅಲ್ಲ, ಅದರದ ಅನುಭವ ಇದೆ ರೀ. ಯಾವ ರೂಪದಿಂದ? ಸುಖ. ಬಹಳ ಅದ್ಭುತ ಮಾತು ಇದೆ ಜೀವದ ಅಪರಾಧದ ಮಹಿಮೆ, ಅಪರಾಧದ ಆಳ ಮತ್ತು ಅಪರಾಧದ ವಿಸ್ತಾರ. ಅದನ್ನು ಕತ್ತರಿಸಿ ಹಾಕೋದು ಸಾಧ್ಯನೇ ಇಲ್ಲ, ಈ ಪ್ರಕಾರ ಆಗಿ ಹೋಗಿದೆ ಅಂಥೇಳನ. ಯಾವುದೋ ಜೀವ ಅಥವಾ ಇಂದಿನವರೆಗೆ ಎಷ್ಟು ಜೀವರುಗಳ ಆ ಅಪರಾಧದಿಂದ ಹೊರಗೆ ಬಂದರೋ ಅವರೆಲ್ಲ ಮಹಾಪುರುಷಾರ್ಥ. ಈ ಮೊದಲು ಎಂದೂ ಆಗಿರದಂಥ ಅಪೂರ್ವ ಪುರುಷಾರ್ಥದ ಮಾಧ್ಯಮದಿಂದನ, ಆಧಾರದಿಂದನ ಆ ವಿಸ್ತೃತವಾದಂಥ ಒಂದೊಂದು ಸಮಯದೊಳಗ ಅಸಂಖ್ಯಾತ ಲೋಕ ಪ್ರಮಾಣ ಅಪರಾಧದ ಭೇದ ಇದ್ದಾವೆ. ಲೋಕಾಕಾಶದ ಪ್ರಮಾಣ ಈ ಜೀವ ಬರೇ ಒಂದು ಸಮಯ ಆಗುವ ಸಾಧ್ಯತೆ ಇದೆ. ದ್ರವ್ಯ ಸಾಪೇಕ್ಷ, ಕೇವಲ ಸಮುದ್ಘಾತ ಎಲ್ರಿಗೂ ಆಗೋದಿಲ್ಲ. ಯಾವುದೋ ಒಂದು ಜೀವಕ್ಕ ಅಥವಾ ನನಗಂತ ಹೇಳಿ ತಿಳ್ಕೊಳ್ಳೋನು ಯಾವಾಗಲೂ ಒಂದು ಸಮಯ ಲೋಕಾಕಾಶ ಪ್ರಮಾಣ ವ್ಯಾಪಿಸುವ ಯೋಗ್ಯತೆ ಇದೆ. ಆದ್ರೆ ಈ ದೇಹ ಪ್ರಮಾಣ ವ್ಯಾಪ್ತಿ ಇರುವಂಥ ನಾನು ಅಸಂಖ್ಯ ಲೋಕದ ಪ್ರದೇಶ ಎಷ್ಟಿದವೆಯೋ ಅಷ್ಟ ಭೇದಗಳನ್ನೊಳಗೊಂಡಿರುವಂಥ ಅಶುದ್ಧ ಭಾವರೂಪವಾಗಿ ಪರಿಣಮಿಸುತ್ತದೆ. ಎಲ್ಲಿ ಪರಿಣಮಿಸ್ತಾ ಇದ್ದೇನೆ? ಇಲ್ಲಿ ಹೇಳಿದರಲ್ಲ, ಅನಂತ ಶಕ್ತಿಗಳ ಸಮೂಹದೊಳಗೆ ನಾನು ಪರಿಣಮಿಸ್ತಾ ಇದ್ದೇನೆ. ಹೇಗೆ? ನನ್ನ ಸ್ವಭಾವದಿಂದ ವಿರುದ್ಧ, ನನ್ನ ಸ್ವಭಾವವನ್ನು ತಿರೋಭೂತಗೊಳಿಸಿ ನಾನು ಪರಿಣಮನ ಮಾಡ್ತಾ. ನನ್ನ ಅಸ್ತಿತ್ವ ಎಲ್ಲಿದೆ? ನನ್ನ ಅಸ್ತಿತ್ವ ಅನಂತ ಕೇವಲ ಜ್ಞಾನಿಗಳ ಜ್ಞಾನದೊಳಗೆ ಬಂದಿದೆ. ವಿಶ್ವದೊಳಗೆ ವಸ್ತು ಸಾಪೇಕ್ಷ ಇದೆ.
ಆದ್ರೆ ನನ್ನ ಜ್ಞಾನದೊಳಗ ಒಂದು ಅಂಶ ಕೂಡ ಇಲ್ಲ. ಬಂಧದ ಅಭಾವ ಮಾಡಿ ಮೋಕ್ಷ ಆಗುವ ಮಾತು ಹೇಳೋರಿದ್ದಾರೆ, ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಮಾಡುವುದರಿಂದ ಅಥವಾ ಹೇಗೆ ಆಗುವುದರಿಂದ ಅವ ಜ್ಞಾನ ಸ್ವರೂಪ ಆಗಿದ್ದಾನೆ. ಅರೇ, ಈ ಜೀವ 3 ಕಾಲದಲ್ಲೂ ಭಗವಾನ್ ಸ್ವರೂಪ ಇದ್ದಾನೆ, ಜ್ಞಾನ ಸ್ವರೂಪ ಇದ್ದಾನೆ ಅಂಥೇಳಿ ಹೇಳೋದ ಯಾವಾಗ ಅವನದ ಆ ರೂಪದಿಂದ ಅನುಭವ ಆಗ್ತಿದೆಯೋ ಆವಾಗನರೇ, ಅಲ್ಲಿಯವರೆಗೆ ಅವ ಜ್ಞಾನ ಸ್ವರೂಪ ಇಲ್ಲ. ಹಾಗಾದರೆ ಹೇಗೆ ಮಾಡುವುದರಿಂದ, ಏನು ಮಾಡುವುದರಿಂದ ಅವ ಜ್ಞಾನ ಸ್ವರೂಪ ಆಗಿದ್ದಾನೆ ಅನ್ನುವ ಪ್ರಶ್ನೆಗೆ, ಏನು ಮಾಡುವುದರಿಂದ ಅವ ಭಗವಾನ್ ಆಗಿದ್ದಾನೆ ಅನ್ನುವ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದಾರೆ. ಅನಂತ ಶಕ್ತಿಗಳ ಸಮೂಹ, ನಿರಂತರ ಪರಿಣಮಿಸುತ್ತಿರುವ, ಏನ ನಿಜ ರಸದಿಂದ ತುಂಬಿಕೊಂಡಿರುವ ಏನಿದೆ ಅನಂತ ಶಕ್ತಿಗಳ ಸಮೂಹ. ಗುಣಗಳನ್ನಿಲ್ಲ, ಶಕ್ತಿ ಅಂತಾರೆ. ಗುಣ ಮತ್ತು ಶಕ್ತಿಯೊಳಗ ಯಾವುದೋ ಒಂದು ಅಪೇಕ್ಷಾದಿಂದ ಸಾಮ್ಯತೆ ಇರು ಎಳೆದೊಳಗ ಯಾವುದೋ ಒಂದು ಅಪೇಕ್ಷಾದಿಂದ ವಿಷಮತೆ ಇದೆ. ಇಲ್ಲಿ ಗುಣ ಹೇಳಲಿಲ್ಲ, ಇಲ್ಲಿ ಶಕ್ತಿ ಹೇಳಿದ್ದಾರೆ. ಯಾಕೆ ಶಕ್ತಿ ಹೇಳಿದ್ದಾರೆ? ಗುಣಗಳ ತನ್ನ ಸ್ವಭಾವ ರೂಪದಿಂದ ಪರಿಣಾಮನ ಮಾಡ್ತವೆ. ಶಕ್ತಿ ವ್ಯಕ್ತ ಮಾಡಿಕೊಳ್ಳೋದಿರ್ತಿದೆ ರೀ. ಜೀವತ್ವ ಶಕ್ತಿ ಮೊದಲನೇದು. 47 ಶಕ್ತಿಗಳನ್ನೇನು ಪರಿಶಿಷ್ಟದೊಳಗ ಅಮೃತ ಚಂದ್ರಾಚಾರ್ಯ ದೇವರು ಹೇಳಿದರು. ಅದರೊಳಗೆ ಮೊದಲನೇದು ಜೀವತ್ವ ಶಕ್ತಿ. ಯಾರಲ್ಲಿ ಇದೆ ಅದು? ಯಾರಲ್ಲೇ ಇದೆ? ಪ್ರತಿಯೊಬ್ಬನಲ್ಲೇ ಇದೆ. ಪ್ರತಿಯೊಬ್ಬನಲ್ಲೇ ಇದೆ ಅನ್ನೋದು ಎಷ್ಟು ಸತ್ಯ ಇದೆ. ಹರಕಲು ಬಟ್ಟೆ ಹಾಕೊಂಡಿದ್ದಾನೆ, ಒಡಕು ಪಾತ್ರೆ ತಗೊಂಡಿದ್ದಾನೆ, ಮನೆ ಮನೆಗೆ ಭಿಕ್ಷೆ ಬೇಡ್ತಾ ಇದ್ದಾನೆ, ನಂದು 10 ಕೋಟಿ ಆಸ್ತಿ ಇದೆ ಅಂಥೇಳಿ ಹೇಳಿದರೆ ಅವ ಮೂರ್ಖ ಅನಿಸ್ಕೊಳ್ತಾಳೇನ? ಅವನ ಮಾತು ಸತ್ಯ ಆಗ್ತಿದೆ ರೀ. ಈಗ ಈ ಮಾತು ಸತ್ಯ ಇರ್ಬೋದು ಅವನ ಆಸ್ತಿ. ಆದ್ರೆ ಅವನು ಮಾಡ್ತಾ ಇದ್ದಾನೇನ? ಹರಕಲ ಬಟ್ಟೆ ಹಾಕೊಂಡಿದ್ದಾನೆ, ಹೊಲಸ್, ಒಡಕು ಪಾತ್ರೆ ತಗೊಂಡಿದ್ದಾನೆ. ಮತ್ತು ಯಾರ ಮನೆಯಿಂದ ಭಿಕ್ಷೆ ಸಿಕ್ಕೋದನ್ನ ಸಾಧ್ಯ ಇಲ್ಲನ? ಆ ಮನೆಗಳಿಗೆ ಜಡ ಪುದ್ಗಲದ ಹತ್ತಿರ ಸುಖದ ಭಿಕ್ಷೆ ಬೇಡ್ತಾ ಇದ್ದ. ಹಾಗಾದ್ರೆ ಅವನು ಭಗವಾನ್ ಇದ್ದಾನೆ, ಜೀವತ್ವ ಶಕ್ತಿಯಿಂದ ಯುಕ್ತ ಇದ್ದಾನೆ, 47 ಅನಂತ ಶಕ್ತಿಗಳ ಸಮೂಹ ಇದ್ದಾನೆ ಅನ್ನೋದು ಅವನಿಗೆ ಎಷ್ಟು ಲಾಭ ಇದೆ ರೀ? ಅವನಿಗೆ ಎಷ್ಟು ಲಾಭ ಇದೆ? ಇದ್ದರ ಯಾರ ಹತ್ರ ಏನೂ ಇಲ್ಲ ಅವ್ರ ಹತ್ರ ಭಿಕ್ಷೆ ಬೇಡ್ತಿದ್ದೇನ್ರಿ? ಹೇಗೆ ಅವತಾರ ಹೇಗಿದೆ? ಅವನ ಅವತಾರ ಹೇಗಿದೆ ರೀ? ಭಿಕ್ಷೆ ಬೇಡ ಅಂದ ಹೇಗಿದೆ? ಹೇಳಿದ ಹರಕಲು ಬಟ್ಟೆ ಒಡಕ್ ಮುರುಕು ಪಾತ್ರೆ ಅಂಥೇಳಿ ಏನೋ, ಆದ್ರೆ ಅವನ ಅವತಾರ ಹೇಗಿದೆ? ಹೀಗಿದೆ ರೀ. ಹೇಗೆ? ಹೀಗಂದ್ರೆ ಹೇಗ್ರೆ? ಮನುಷ್ಯ ರೂಪದಿಂದ, ದೇವ ರೂಪದಿಂದ, ನಾಲ್ಕಿ ರೂಪದಿಂದ ತಿರಿಯೇಚು. ಸುಖದ ಭಿಕ್ಷೆ ಎಲ್ಲಿ ಬೇಡ್ತಾ ಇದ್ದಾನೆ? ಯಾವ ಮನೆಯೊಳಗೂ ಸುಖದ ಭಿಕ್ಷೆ ಸಿಕ್ಕೋದನ್ನು ಸಾಧ್ಯ ಇಲ್ಲ, ಸುಖನಾಮದ ವಸ್ತುವೇ ಇಲ್ಲ ಅಂಥ ಪುದ್ಗಲದ ಹತ್ರ ಅನಂತ ಶಕ್ತಿಗಳ ಸಮೂಹ. ಏನು ಮಾಡುವುದರಿಂದ, ಹೇಗೆ ಮಾಡುವುದರಿಂದ, ಏನು ಹೇಳಿದ್ರೆ ಹೇಗೆ ಮಾಡಿ ಅನುಭವಿಸುತ್ತದೆ, ಹೇಗೆ ಮಾಡಿ. ಅರೇ, ಇಲ್ಲಿ ಶಕ್ತಿ ಹೇಳಿದಾರಲ್ಲ, ಅನಂತ ಶಕ್ತಿ, ಅನಂತ ಶಕ್ತಿ, ಅನಂತ ಶಕ್ತಿಗಳದ್ದೆಲ್ಲ ಯಾವಾಗ ಆಂಶಿಕ ವ್ಯಕ್ತತೆ ಆಗ್ತಿದೆಯಲ್ಲ ಆವಾಗ ಅವನಿಗೆ ಅನುಭವ ಆಗ್ತಿದೆ ರೀ. ಈಗ ಅನಂತ ಶಕ್ತಿ ನಮ್ಮ ಎಲ್ಲದವ್ರೆ? ಎಲ್ಲದವ? ಸುಪ್ತಾವಸ್ಥೆಯೊಳಗಿದ್ದಾವೆ ಅಥವಾ ಅಭಾವಪ್ರಾಯ ಆಗಿದ್ದಾವೆ. ದೃಷಿ ಶಕ್ತಿ, ಚಿತಿ ಶಕ್ತಿ ಹೇಳಿದರೆ
ವಿಚಾರ ಮಾಡೋದ ನನ್ನಲ್ಲಿ ಚಿತಿ ಶಕ್ತಿ ಎಲ್ಲಿದೆ, ದೃಶಿ ಶಕ್ತಿ ಎಲ್ಲಿದೆ, ಸರ್ವಜ್ಞತ್ವ ಶಕ್ತಿ ಎಲ್ಲಿದೆ, ಸರ್ವದರ್ಶತ್ವ ಶಕ್ತಿ ಎಲ್ಲಿದೆ, ತ್ಯಾಗೋಪಾದಾನ ಶೂನ್ಯತ್ವ ಶಕ್ತಿ ಎಲ್ಲಿದೆ, ಭಾವಶಕ್ತಿ ಎಲ್ಲಿದೆ, ಅಭಾವ ಶಕ್ತಿ ಎಲ್ಲಿದೆ, ಭಾವಾಭಾವ ಅಭಾವ ಭಾವ 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 ಅಭಾವ ಎಲ್ಲಿದೆ? ಹೇಳ್ತಾ ಇದ್ದಾರೆ, ಅನಂತ ಶಕ್ತಿಗಳ ಸ್ಪುಂಜ ರೂಪದಿಂದ ಒಂದೊಂದು ಶಕ್ತಿಯಿಂದ ಪ್ರಯೋಗ ಮಾಡಲಿಕ್ಕೆ ಹೋದ್ರೆ ಕಾರ್ಯ ಆಗುವುದಿಲ್ಲರೆ. ಒಂದೊಂದು ಶಕ್ತಿಯ ಮಹಿಮೆ ಮಾಡಿದ್ರೆ ಕಾರ್ಯ ಆಗುವುದಿಲ್ಲ. ಜೀವತ್ವ ಶಕ್ತಿ ಹೀಗಿದೆ ಹೇಳಿದರ್ರಿ. ಹೇಳಿದರು ಯಾವುದರ ಸಲುವಾಗಿ ಹೇಳಿದರು? ಜೀವತ್ವ ಶಕ್ತಿಯ ಮಾಧ್ಯಮದಿಂದ ಜೀವದ ಅನುಭವ ಮಾಡುವ ಸಲುವಾಗಿ ಹೇಳಿದರು, ಅಥವಾ ಜೀವದ ಅನುಭವದ ಆಧಾರದಿಂದ ಜೀವತ್ವ ಶಕ್ತಿಯ ವಿವೇಚನೆ ಮಾಡಿದರೆ? ಏನು ಹೇಳ್ತು? ಜೀವತ್ವ ಶಕ್ತಿಯ ಆಧಾರದಿಂದ ಜೀವದ ಅನುಭವ ಮಾಡುವ ಸಲುವಾಗಿ ಜೀವತ್ವ ಶಕ್ತಿಯ ವಿವೇಚನೆ ಮಾಡಿದರು, ಅಥವಾ ಜೀವದ ಅಭೇದ ಅನುಭವದ ಆಧಾರದಿಂದ ಆ ಜೀವತ್ವ ಶಕ್ತಿಯ ವಿವೇಚನೆ ಮಾಡಿದರು. ತುಂಡು ತುಂಡಿನೊಳಗ ಅಖಂಡತೆ ಎಂದೂ ಸಿಕ್ಕೋದು ಸಾಧ್ಯ ಇಲ್ಲ. ಅಖಂಡತೆಯ ಅನುಭೂತಿ ಆದ ನಂತರ ತುಂಡು ತುಂಡಿನ ಕಥನ ಆಗ್ತಿದೆ. ಆ ಕಥನ ಆಗುವೆಳದೊಳಗೂ ಕೂಡ ಆ ತುಂಡಿನ ಮಹಿಮೆ ಇಲ್ಲ, ಆ ಅಖಂಡದ ಮಹಿಮೆ ಇದೆ. ಎಲ್ಲ ವಿರುದ್ಧ ಕ್ರಮ, ಎಲ್ಲ ಆತ್ಮನ ಜ್ಞಾನದಿಂದ ಶಾಸ್ತ್ರದಲ್ಲಿ ಬರುವಂಥ ಆತ್ಮನ ವಿವೇಚನೆಯ ಮಹಿಮಾ ಬರ್ತಿದೆ. ಏನು ಹೇಳ್ತು? ಆತ್ಮನ ಜ್ಞಾನ ಸಂಪನ್ನ ಯಾವ ಜೀವದನೋ ಅವನಿಗೆ ಶಾಸ್ತ್ರದಲ್ಲಿ ಯಾವ ಆತ್ಮಸ್ವರೂಪದ ವಿವೇಚನೆ ಇದೆಯೋ ಅದರ ಮಹಿಮೆ ಬರ್ತಿದೆ, ಆನಂದ ಆಗ್ತಿದೆ. ಯಾರಿಗೆ ಆತ್ಮಸ್ವರೂಪದ ಪರಿಚಯವೇ ಇಲ್ಲ ಅವರಿಗೆ ಶಾಸ್ತ್ರದಲ್ಲಿ ವರ್ಣಿತ ಆತ್ಮಸ್ವರೂಪದ ಲಾಭ ಏನಾಗುವುದಿದೆ? ಯಾವ ಇಷ್ಟ ಭೋಜನದ ಆಸ್ವಾದ ರೂಪದಿಂದ ಅನುಭವ ಮಾಡಿದನೋ ಅವ ಆ ಭೋಜನದಲ್ಲಿ ಬರುವಂಥ ಒಂದೊಂದು ವ್ಯಂಜನದ ಕಥನ ಮಾಡಬಹುದ್ರೆ, ಒಂದೊಂದು ರಸದ ಕಥನ ಮಾಡ. ಆ ಕಥನವನ್ನು ಕೇಳಿ ಭೋಜನದ ಪ್ರಾಪ್ತಿ ಆಗ್ತಿದೆ ಅಂದ್ರೆ ಅದೇ ನಡೆದಿದೆಯೋ ಅಥವಾ ಇಲ್ರಿ ನಮ್ದ? ಯಾವ ಆತ್ಮನ ಅನುಭೂತಿ ಪೂರ್ವಕ ಆತ್ಮಸ್ಥಿರತೆಯನ್ನು ಸಾಧಿಸಿದವರು ನಿರ್ವಾಣಕ್ಕೆ ಪ್ರಾಪ್ತವಾಗಿರುವಂಥ ಸ್ಥಾನದೊಳಗೆ ಹೋಗಿ ಆ ಆತ್ಮ ಸಾಧನೆಯ ಚರಮಸೀಮೆಯ ಸ್ವರೂಪವನ್ನು ತಿಳಿಯೋದು ಸಾಧ್ಯ ಇದೆ. ಪ್ರತಿಯೊಂದು ಕಾರ್ಯ, ತೀರ್ಥವಂದನ ಇರಲಿ, ಜಿನೇಂದ್ರ ಪ್ರಭುವಿನ ದರ್ಶನ ಪೂಜೆ ಇರಲಿ, ಪ್ರತಿಯೊಂದು ಧರ್ಮದ ಯಾವ ಒಂದೊಂದು ಅಂಗಗಳಿದಾವೆಯೋ ಅವೆಲ್ಲ ಧರ್ಮೀಯಾದಂಥ ಆತ್ಮನ ಉಪಲಬ್ಧಿ ಯಾವನಿಗೆ ಆಗಿದೆಯೋ, ಅನುಭವದೊಳಗೆ ಯಾವನಿಗೆ ಬಂದಿದನೋ ಆ ಆತ್ಮ, ಅವನಿಗೆ ಆ ಒಂದೊಂದು ಅಂಗ ಕೂಡ ಆ ಧರ್ಮೀ ಆತ್ಮನ ಮಹತೋ ಮಹಿಮೆಯನ್ನು ತಂದುಕೊಡುವಂಥವಿದಾವೆ. ಮಹತೋ ಮಹಿಮೆಯನ್ನು ತಂದುಕೊಡೋದಂದ್ರೆ ಪುನರಾನುಭೂತಿಗೆ, ಅನುಭೂತಿಗೆ ಕಾರಣ ಆಗುವಂಥ ಧರ್ಮದ ಎಲ್ಲ ಕ್ರಿಯೆಗಳ ಆತ್ಮನ ಪುನರಾನುಭೂತಿಗೆ ಅನುಕೂಲ ಇದ್ದಾವೆ ವಿನಃ ಆತ್ಮನ ಪ್ರಾಪ್ತಿಗೆ ಉಪಲಬ್ಧಿಗೆ ನಿಮಿತ್ತ ಆಗ್ತವೆ ಅನ್ನೋದು ಉಪಚಾರದ ಕಥನ ಇದೆ. ಅದು ಸತ್ಯ ಕಥನ ಅಲ್ಲ.
ವಿಚಾರ ತಾವು ಮಾಡೋದ. ಏನು ಹೇಳಿದ್ರಲ್ಲಿ ಅನಂತ ಶಕ್ತಿಗಳ ಪುಂಜ ರೂಪದಿಂದ, ಅನಂತ ಶಕ್ತಿಗಳ ಅನಂತ ಗುಣಗಳಲ್ಲಿಲ್ಲ, ಅದರದಿನ್ನೂ ದೀರ್ಘ ದೀರ್ಘ ತಮ್ಮಲ್ಲಿ ವಿಚಾರ ಮಾಡೋದು. ಶಕ್ತಿ 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 ಶಕ್ತಿಯ ಸಿದ್ಧಿ ವ್ಯಕ್ತಿಯ ನಂತರನ, ಅರ್ಥಾತ್ ಶಕ್ತಿಯ ವ್ಯಕ್ತ ರೂಪದಿಂದ ಅನುಭವದಲ್ಲಿ ಬಂದ ನಂತರನ ಶಕ್ತಿಯ ಸ್ವರೂಪದ ಸಿದ್ಧಿಯಾಗ್ತಿದೆ, ಶಕ್ತಿಯ ಸಿದ್ಧಿಯಾಗ್ತಿದೆ. ಅನ್ಯಥಾ ಶಬ್ದದಿಂದ, ವಿವೇಚನೆಯಿಂದ, ಆಗಮದಲ್ಲಿ ಜ್ಞಾನಿಗಳು ಹೇಳಿರುವುದರಿಂದ ಆಗುವುದಿಲ್ಲ. ಬರ್ತಿದೆ, ನಮಗೆ ಮಹಿಮೆ ಬಂದಂಗೆ ಅನ್ನಿಸ್ತಿದೆ ರೀ, ಬಂದ ಹಾಗೆ ಅನ್ನಿಸ್ತಿದೆ. ಬಂದ ಹಾಗೆ ಅನ್ನಿಸುವ ಮಾತು ಬೇರೆ ಇದೆ, ಬರುವ ಮಾತು ಬೇರೆ ಇದೆ. ಅನಂತ ಶಕ್ತಿಗಳ ಪುಂಜ ರೂಪದಿಂದ ಏನು ನಿರಂತರ ಪರಿಣಮಿಸುತ್ತಿರುವ, ಹೋಗಬೇಕ್ರಿ, ಎಲ್ಲಿ ಎಲ್ಲಿ ಹೋಗಬೇಕ? ಥಟ್ಟಂತ ಒಳಗೆ ಹೋಗ್ಲಿಕ್ಕೆ ಬೇಕ್ರಿ. ಯಾವ ಪ್ರಕಾರ ಸ್ವಿಚ್ ಆನ್ ಮಾಡಿದ ಕೂಡಲೇ ಪ್ರಕಾಶ ಪಸರಿಸ್ತಿದೆ ಅಲ್ಲ, ನಿಂತಿರುವಂಥ ಆ ಪಂಖ ಸುತ್ತಲಿಕ್ಕೆ ಶುರುವಾಗ್ತಿದೆಯಲ್ಲ, ಹಾಗೆ ಅನಂತ ಶಕ್ತಿಗಳ ಪುಂಜ ಅಂದ ಕೂಡಲೇ ನಮ್ಮ ಉಪಯೋಗದ ಸ್ವಿಚ್ ಅಂತರ್ಮುಖ ಆಗಿ ಪ್ರಕಾಶ ಬೀಳಬೇಕು, ಒಳಗೆ ಕಾಣಿಸ್ಬೇಕಾದೆಲ್ಲ ಯಾವುದ? ನಿರಂತರ ನಿಜ ರಸದಿಂದ ತುಂಬಿಕೊಂಡು ಪರಿಣಮಿಸುತ್ತಿರುವಂಥ ನಿಜಾತ್ಮ. ನಿಜ ರಸದಿಂದ, ನಿಜ ರಸ ಅಂತ ಹೇಳಿದ್ರೆ ಯಾವ ನಿಜ ರಸ? ಪ್ರತಿಯೊಂದು ಯಾವ ಗುಣ ಇದೆ ಅದ ತನ್ನ ರಸದಿಂದ, ತನ್ನ ಸ್ವಭಾವದಿಂದ ಪರಿಣಮನ ಮಾಡ್ತಾ ಇರುವುದನ್ನು ನೋಡಬೇಕಾದ್ರೆ ಅನಂತ ಶಕ್ತಿ ಬೇಕು, ಅನಂತ ಶಕ್ತಿ. ಹೊರಗಡೆ ರಾಗ ಮಾಡಲಿಕ್ಕೆ, ಕ್ರೋಧ ಮಾಡಲಿಕ್ಕೆ, ಹಿಂಸೆಯಂಥ ಪಾಪ, ಕಳವಿನಂಥ ಪಾಪ ಮಾಡಲಿಕ್ಕೆ ಯಾವ ಶಕ್ತಿ ಬೇಕಿಲ್ರಿ, ಶಕ್ತಿನೇ ಬೇಕಿಲ್ಲ ಅಲ್ಲಿ. ಅನ್ಯ ವಸ್ತುವನ್ನು ನನ್ನದಲ್ಲಿಕ್ಕೆ ಯಾವ ಶಕ್ತಿ ಬೇಕಿದೆ ರೀ? ಆದರೆ ತನ್ನ ವಸ್ತುವನ್ನು ತಾನು ಪಡ್ಕೊಳ್ಳೋ ಸಲುವಾಗಿ ಅನಂತ ಶಕ್ತಿ ಬೇಕು. ಅದ್ಯಾಕೆ ಹೀಗೆ ಉಲ್ಟಾ? ಉಲ್ಟಾ ಇಲ್ಲ, ಇದರದ ಅಭ್ಯಾಸ ಆಗಿದೆ ಒಂದು ಮಾತು. ಮತ್ತು ಇಲ್ಲಿ ಶಕ್ತಿಯ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ನೀವು ಎಷ್ಟೋ ಪಡ್ಕೊಳ್ಬೇಕಂದ್ರೆ ಅಲ್ಲಿಂದ ಎಲ್ಲಿಂದ ಏನೋ ಪ್ರಾಪ್ತನ ಆಗೋದಿಲ್ರಲ್ಲ, ಹಾಗಾದ್ರೆ ಶಕ್ತಿ ಯಾತಕ್ಕೆ ಬೇಕ್ರಿ? ಪ್ರಾಪ್ತನ ಆಗೋದಿಲ್ಲ, ಏನೋ ಪ್ರಾಪ್ತನ ಆಗೋದಿಲ್ಲ ಅಂದಮೇಲೆ ಶಕ್ತಿಯಲ್ಲಿ ಸುಮ್ಮನೆ ಭ್ರಾಂತಿ ರೀ. ಮೊದಲು ಮಕ್ಕಳ ಆಟ ಆಡ್ತಿದ್ವಲ್ಲ, ಚಹಾ ಮಾಡಿ ಕೊಡ್ತೇನೆ ಕುಡಿ ಅಂತೇಳಿ, ಇನ್ನೊಂದು ಗೊಂಬೆ, ಇನ್ನೊಂದು ಮಗು ಕುಡ್ದೆ ಅಂತ ಚಹಾ ಮಾಡೂ ಇಲ್ಲ, ಅದು ಕುಡ್ದೂ ಇಲ್ಲ. ಸಣ್ಣ ಸಣ್ಣ ಮಕ್ಕಳ ಆಟ ಆಡ್ತಿದ್ವು, ಮಾಡೂ ಇಲ್ಲ, ಕುಡ್ದು. ಅದಕ್ಕೆ ಶಕ್ತಿ ಅದಕ್ಕೆ ಬೇಕ್ರೆ. ಆದರೆ ನಿಜವಾಗಿ ಚಹಾ ಮಾಡಬೇಕಾದ್ರೆ ಬೇಕು. ಹಾಗೆ ಸುಖ ಪಡ್ಕೊಳ್ಳುವ ಸಲುವಾಗಿ ಬಟ್ಟೆ ಧರಿಸಿದ, ಊಟ ಮಾಡಿದ, ಮನೆ ಕಟ್ಕೊಂಡ, ವಾಹನ ತಗೊಂಡ, ಏನೂ ಇಲ್ಲ. ಅಲ್ಲಿ ಏನು ಶಕ್ತಿ ಬೇಕಾಗಿದೆ ರೀ? ಯಾಕೆ? ಏನಾದ್ರೂ ಪ್ರಾಪ್ತ ಆಗ್ತಿತ್ತು ಅಂತಂದ್ರೆ ಅದಕ್ಕೆ ಶಕ್ತಿ ಬೇಕ್ರಿ. ಅಲ್ಲಿ ಪ್ರಾಪ್ತನ ಏನಾಗಲಿಲ್ಲ. ಯಾಕಾಗಲಿಲ್ಲ? ಅಲ್ಲೇನು ಇಲ್ಲ. ಜಿಂಕೆ ಆ ಮರೀಚಿಕೆಯ ಬೆನ್ನ ಹತ್ತಿ ಓಡ್ತಿದೆ ಅಲ್ಲ, ಓಡಿ ಓಡಿ ಸತ್ತು ಹೋಗ್ತಿದೆ, ಹೈರಾಣ ಆಗ್ತಿದೆ, ಶಕ್ತಿ ಎಲ್ಲ ಕಳ್ಕೊಳ್ತಿದೆ ಅಂತೇಳಿ ಹೇಳಿದರು. ಸರಿ, ಅದಕ್ಕೆ ಲಾಭ ಏನಾಯ್ತು? ಅದು ಓಡುವುದರೊಳಗೆ, ಅರೆ ಜಿಂಕೆ ಓಟದೊಳಗೆ ಅದು ಏನು ಪ್ರವೀಣನೇ ಇದೆ ಅಲ್ಲ, ಅದರೊಳಗೆ ಏನು ಸಾಹಸ ಮಾಡಿದ್ರೆ ಅದು? ಜಿಂಕೆ ನಿಲ್ಲುವುದರೊಳಗೆ ಸಾಹಸ ಇದೆ ರೀ. ನೋಡಿ ಒಂದು ಕ್ಷಣ ಅದು ನೀರು ಅಲ್ಲ ಅಂಥೇಳಿ ವಿಚಾರ ಮಾಡುವುದರೊಳಗೆ ಸಾಹಸ ಇದೆ.
ಓಡೋದ್ರೊಳಗೇನು ಸಾಹಸ ಇದೆ? ಅಂಧ ಓಟದೊಳಗೇನು ಸಾಹಸ ಇದೆ? ಓಡೋದರ ಸ್ವಭಾವನೇ ಇದೆ. ಅಂಧತ್ವ ಇದು, ಅದಕ್ಕೆ ಶಾಪ ಇದೆ. ಹಾಗೆ ಈ ಜೀವಕ್ಕೆ ಶಾಪ ಇದೆ. ಏನ? ತನ್ನ ಸ್ವರೂಪವನ್ನು ನೋಡುವುದಿಲ್ಲ, ತನ್ನ ಸ್ವರೂಪದ ವಿಶ್ವಾಸ ಮಾಡುವುದಿಲ್ಲ. ಜ್ಞಾನಿ ಗುರುಗಳ ಹೇಳಿದರು, ಸರ್ವಜ್ಞ ಪ್ರಭು ಹೇಳಿದರು, ಸಮವ ಶರಣದೊಳಗೆ ವಿರಾಜಮಾನ ಆಗಿ ಹೇಳಿದರು. ವನವಿಹಾರಿ ಸಂತ, ಏಕಾಂಗ ವಿಹಾರಿ ಸಂತ, ನಿರ್ಭೀತ ಭೀಕರ ಕಾನನದೊಳಗೆ ಕೂತ ಶಾಂತ ಮುದ್ರೆಯೊಂದಿಗೆ ಹೇಳಿದರು. ಆದರೆ ಇದಕ್ಕೇನು ತಿಳಿಲೇ ಇಲ್ಲ, ವಿಶ್ವಾಸನೇ ಇಲ್ಲ, ಕೇಳಲೇ ಇಲ್ಲ. ಕೇಳಲಿಲ್ಲ ಅಂಥೇಳಿನ ಮತ್ತು ಜಡದೊಳಗನ ಉದ್ಯಮಶೀಲ. ಅದಕ್ಕೆ ಯಾವ ಪ್ರಕಾರದ ವಿಕಾರಿ ಭಾವ ಮಾಡುವ ಸಲುವಾಗಿ ಶಕ್ತಿ ಬೇಕಿಲ್ಲ. ಶಕ್ತಿ ಯಾವುದಕ್ಕೆ ಬೇಕು? ನಿಜ ರಸದಿಂದ ತುಂಬಿಕೊಂಡಿರುವಂಥ ನಿರಂತರ ಪರಿಣಮನ ಅಂತಂದ್ರೆ ಒಮ್ಮೆ ತುಂಬುತ್ತಿದೆ, ಒಮ್ಮೆ ಖಾಲಿ ಆಗ್ತಿದೆ, ಇಲ್ಲ, ನಿರಂತರ ತುಂಬಿಕೊಂಡ ಪರಿಣಮನ. ಅದರ ಅನುಭವ ಮಾಡುವ ಸಲುವಾಗಿ ಏನು ಬೇಕು? ಅನಂತ ಶಕ್ತಿ ಬೇಕು. ಅದಕ್ಕೆ ಹೇಳಿದರು, ಇದು ಶೂರ ವೀರರ ಧರ್ಮ ಇದೆ, ಕ್ಷತ್ರಿಯರ ಧರ್ಮ ಇದೆ, ಹೇಡಿಗಳ ನಪುಂಸಕರ ಧರ್ಮ ಇಲ್ಲ. ಹೇಡಿಗಳ ನಪುಂಸಕರು ಏನು ಮಾಡ್ತಾರೆ? ಬೆಟ್ಟ ಹತ್ತುತ್ತಾರೆ, ದಾನ ಕೊಡ್ತಾರೆ, ಉಪವಾಸ ಮಾಡ್ತಾರೆ, ಸಲ್ಲೇಖನ ತಗೊಳ್ತಾರೆ. ಆದರೆ ಅದ ಧರ್ಮ. ಅದರಿಂದ ಅವ್ರಿಗೆ ಏನು ಸಿಕ್ತಿದೆ ಹೇಳ್ರಿ? ಅವರಿಗೆ ಅಂದ್ರೆ ನಾವು ಮಾಡಿದ್ದೇವ್ರಿ ಅನಂತ ಕಾಲದೊಳಗೆ. ಏನು ಸಿಕ್ಕಿದ್ರೆ ಅದನ್ನ ಎಲ್ಲಿಟ್ಟು ಬಂದಿದ್ದೇವ್ರಿ? ಯಾರಿಗೆ ಸಿಕ್ಕಿತೋ ಅವ್ರು ಹೋದರಲ್ಲ, ಎಲ್ಲಿ? ಆ ನಿಧಿಯೊಂದಿಗೆ ಸಾಧಿ ಅನಂತ ಕಾಲದವರೆಗೆ ನಿರಾಕುಲರಾಗಿ ನಿರಪೇಕ್ಷರಾಗಿ ಹೊರಟು ಹೋದರು. ನಾವು ಅದನ್ನೆಲ್ಲ ಮಾಡಿದ್ದೇವೆ. ಏನು ಮಾಡಿದ್ದೇವೆ? ಬೆಟ್ಟ ಹತ್ತಿದ್ದೇವೆ, ಒಣಗಿಸಿದ್ದೇವೆ, ಶರೀರ ದಾನ ಕೊಟ್ಟಿದ್ದೇವೆ. ಕೊನೆಗೆ ಎಲ್ಲ ತ್ಯಾಗ ಮಾಡಿ ದೀಕ್ಷಾ ತಗೊಂಡಿದ್ದೇವೆ. ದೀಕ್ಷಾ ತಗೊಂಡಂತರ ಮತ್ತು ಕೊನೆಗೆ ಏನು ಸಾಧಿಸಿದ? ಅದರ ಅಂತಿಮ ಗುರಿ ಏನ? ಸಲ್ಲೇಖನ. ಅದರಿಂದ ಏನು ಸಿಕ್ಕಿತು? ಇದೇ ಸಿಕ್ಕಿದ್ರೆ. ಇದೇ ಅಂದ್ರೆ ಭವ ಜನ್ಮ ಮರಣ ಸಿಕ್ಕಿತೇನೆ ಇರ್ತದೆ. ಸಿಕ್ಕಿತೋ ಅಥವಾ ಇರ್ತರೆ? ಇರ್ತದಲ್ಲ ಅದ. ಹಾಗಾದ್ರೆ ನೀನೇನು ಮಾಡಿದೆ? ನೀನೇನು ಗಳಿಸಿದೆ? ದುರ್ಲಭ ನರ ಭವ ಕಷ್ಟದಿ ಪಡೆದು, ದುರ್ಲಭ ನರ ಭವ ಕಷ್ಟದಿ ಪಡೆದು, ಸುಮ್ಮನೆ ಅದನು ಕಳೆದು ಬಿಡುವುದೇ. ಧನವನ್ನು ಪಡೆದು ದಾನವ ಮಾಡದೆ, ಚಾರಿತ್ರದ ಕಡೆ ಗಮನವೀಯದೆ. ಏನಿದೆ? ಸುಮ್ಮನೆ ಅದನ್ನು ಕಳೆದು. ನಾವು ಕಳಿಕದೇವಲ್ಲಿ ಹೊರಟಿದ್ರೆ ಅದ ವಿಚಾರ ಒಂದೊಂದಕ್ಕೂ ಒಂದೊಂದು ಶಬ್ದಕ್ಕೂ ಒಂದೊಂದು ಪ್ರತಿ ಶಬ್ದ ಇಟ್ಟು ನೋಡ್ರಿ. ನಾನೇನು ಮಾಡ್ತಾ ಇದ್ದೇನೆ? ಓದಿದರೆನಿತದು ಶಾಸ್ತ್ರಗಳ, ತಿಳಿಯದಿರೆ ಆತ್ಮನ ಜಡರಿಗಳು. ಏನ್ ಮಾಡ್ತಾ ಇದ್ದೇವೆ? ಸುಮ್ಮನೆ ಕಳೀತಾ ಇದ್ದೇವೆ, ಕಳೆದು ಹೋಗ್ತಾ ಇದ್ದೇವೆ. ಅದ ನಾವು ಏನೂ ಮಾಡ್ತಾ ಇಲ್ಲ, ಕಳೀತಾನೂ ಇಲ್ಲ, ಕಳೆದು ಹೋಗ್ತಾ ಇದೆ. ಹಾಗಾದ್ರೆ ದೀಕ್ಷಾ ತಗೊಂಡೆವು, ಸಲ್ಲೇಖನ ಮಾಡಿದೆವು, ಆಹಾರ ಬಿಟ್ಟೆವು, ಖಡ್ಗಾಸನದಲ್ಲಿ ನಿಂತೆವು, 6 ತಿಂಗಳು ಉಪವಾಸ ಮಾಡಿದೆವು. ಅದರಿಂದ ಏನಾಯ್ತು? ಏನೂ ಆಗಲಿಲ್ಲ. ಇದ ಸಿಕ್ಕಿತ್ತಲ್ಲ. ಅರೆ ಇದು ಸಿಗುವ ಸಲುವಾಗಿ ಅದೆಲ್ಲ ಅದಕ್ಕೆ ಮಾಡಬೇಕಾಗಿತ್ತು. ಇದು ಎದ್ದದ್ದೆಲ್ಲ ಇತ್ತೇನಿಲ್ರಿ. ಹಾಗಾದ್ರೆ ಅನಂತ ಶಕ್ತಿ ಯಾವುದಕ್ಕೆ ಬೇಕು?
ನಿಜ ರಸದಿಂದ ತುಂಬಿಕೊಂಡ ನಿರಂತರ ಪರಿಣಮನಶೀಲವಿರುವಂಥ ಅರೂಪಿ ಚಿನ್ಮಾತ್ರ ಸ್ವಾಧೀನ ಪರನಿರಪೇಕ್ಷ ತತ್ವವನ್ನು ಕಂಡುಕೊಳ್ಳುವ ಸಲುವಾಗಿ ಅನಂತ ಶಕ್ತಿ ಬೇಕು. ಅನಂತ ಶಕ್ತಿ ಯಾವುದಕ್ಕೆ ವಿನಿಯೋಗ ಆಗ್ತಿದೆಯಲ್ಲ ಅಲ್ಲಿ ಬೇರೆ ಕಾರ್ಯ ಆಗ್ತಿದೆ. ಭವ ಕರ್ಮ ಪುಣ್ಯ ಪಾಪ ಇರುವುದಿಲ್ರಿ ಅಲ್ಲಿ. ಅವೆಲ್ಲ ಇದ್ದು ಅಂತಂದ್ರೆ ನಮ್ದು ಜೀವನ ಕಳೆದು ಹೋಗ್ತಾ ಇದೆ ಅಷ್ಟೇ. ನಾವೇನೂ ಮಾಡಿಲ್ಲ. ಮಾಡೋದಂದ್ರೆ ಒಂದೇ ಇದೆ, ಏನ ಈ ಮೊದಲ ಎಂದೂ ಸಿಗದೇ ಇರುವಂಥ ಅವಸ್ಥಾ ಸ್ಥಾನ ಅನುಭವ. ಅವಸ್ಥಾ ಏನ? ದೇಹಾತೀತ ಅವಸ್ಥಾ. ಸ್ಥಾನ ಯಾವುದ? ಚೈತನ್ಯ ಗ್ರಹದೊಳಗೆ ನಿಂತುಬಿಡು. ಅನುಭವ ಯಾವುದರ? ನಿರಾಕುಲ ಜ್ಞಾನ. ಜ್ಞಾನದ ಅನುಭವ ಏನಿದೆ ಅದುವೇ ಸುಖ ಇದೆ, ಅದುವೇ ಶಾಂತಿ ಇದೆ. ಇಂದ್ರಿಯ ಜ್ಞಾನ ಜ್ಞಾನನ ಅಲ್ಲ ಅಂತ ಹೇಳಿದರು. ಯಾವ ಪ್ರಕಾರ ಇಂದ್ರಿಯ ಸುಖ ಸುಖ ಅಲ್ಲ, ಅದೇ ಪ್ರಕಾರ ಇಂದ್ರಿಯ ಜ್ಞಾನ ಜ್ಞಾನ. ಹಾಗಾದ್ರೆ ಅತೀಂದ್ರಿಯ ಜ್ಞಾನ ಯಾವುದಿದೆಯೋ ಅದು ಹೇಗಿದೆ? ಸಹಜ ಸುಖ ರೂಪ ಇದೆ. ಸುಖ ಅಂದ್ರೆ ಮತ್ತೇನು ಬೇರೆ ಇರುವುದಿಲ್ರಿ. ನಿರಾಕುಲ ಅಂದ್ರೆ ಮತ್ತೆ ಹೇಗೆ ಇರ್ತಿದೆ? ಅದರದ್ದು ಯಾವ ಪರಿಭಾಷೆ ಇಲ್ಲ. ಜ್ಞಾನದೊಳಗೆ ಇದ್ದುಕೊಂಡು ಜ್ಞಾನರೂಪವಾಗಿ ಪರಿಣಮಿಸ್ತಾ ಜ್ಞಾನದಲ್ಲಿ ತೃಪ್ತಿ ಇತ್ತು, ಜ್ಞಾನದೊಳಗೆ ಹೊಳಿತಾ ಇತ್ತು ಅಂತಂದ್ರೆ ಅದು ಸುಖ ಇದೆ, ಅದು ಶಾಂತಿ ಇದೆ, ಅದು ಕರ್ತವ್ಯ ಇದೆ. ಅದರಿಂದ ಈ ಜೀವನಿಗೆ ಲಾಭ ಇದೆ. ಏನು ಲಾಭ? ಭವದ ಅಭಾವ ರೂಪದ ಲಾಭ, ಕರ್ಮದ ಅಭಾವ ರೂಪದ ಲಾಭ. ಯಾವುದರಿಂದ ಕರ್ಮನ ಬರ್ತಾ ಇದೆ, ಯಾವುದರಿಂದ ಭವಗಳದ್ದೇ ಭವನ ಆಗ್ತಾ ಇದೆ, ಅದಾವುದು ನಿಜವಾಗಿ ಈ ಜೀವದ ಶಕ್ತಿಯಿಂದ ಆದದ್ದು ಅಲ್ಲ. ಜೀವದ ಶಕ್ತಿ ಅದಾವುದಕ್ಕೂ ಬೇಕೇ ಇಲ್ಲ. ಏಕೇಂದ್ರಿಯದಿಂದ ಜೀವ ಪಂಚೇಂದ್ರಿಯದವರೆಗೆ ಬಂದೇನಿಲ್ರಿ. ಬಂದೇನು ಮಾಡಿದ? ಏನು ಮಾಡಿದ? ಬಂದ ಅನ್ನೋದೇನೋ ದೊಡ್ಡ ಮಾತು ಹೇಳ್ಬಹುದ್ರಿ. ಬಂದೇನು ಮಾಡಿದ? ಅತ್ಯಂತ ಗಂಭೀರವಾಗಿ ವಿಚಾರ ಮಾಡೋದಿದೆ. ಎಲ್ಲದರದ ರಸ ಬಿಟ್ಟು ಹೋಗುವಂಥ ಮಾತು ಇದೆ. ಆದರೆ ನಾವು ಗಂಭೀರವಾಗಿ ವಿಚಾರಣೆ ಮಾಡುವುದಿಲ್ಲ ಅಂದಮೇಲೆ ನಮಗೆ ಪರದ ರಸ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಹೇಗೆ ಮಾಡುವುದರಿಂದ, ಹೇಗೆ ಮಾಡಿ ಅನುಭವಿಸುತ್ತದೆ. ಏನು ಅನುಭವಿಸೋದ? ಭಗವಾನ್ ಅರ್ಥಾತ್ ಜ್ಞಾನಸ್ವರೂಪ. ಹೇಗೆ ಮಾಡಿ? ಅನಂತ ಶಕ್ತಿಗಳ ಪುಂಜ ರೂಪದಿಂದ ನಿರಂತರ ಪರಿಣಮಿಸುತ್ತಿರುವ ಈ ಪಂಚಮ ಕಾಲದೊಳಗ ಅನಂತ ಶಕ್ತಿಗಳದ್ದು ಪರಿಣಾಮನಿಲ್ಲ. ಹೀಗೆ ಮಾತಿಲ್ಲ. ಈ ನಿಕೃಷ್ಟ ಸ್ತ್ರೀ ಪರ್ಯಾಯದೊಳಗ ಅನಂತ ಶಕ್ತಿಗಳದ್ದ ಪರಿಣಾಮನ ಇಲ್ಲ. ಹೀಗೆ ಮಾತಿಲ್ಲ. ಒಳಗೆ ನೋಡಿದರ, ವಿಶ್ವಾಸದಿಂದ ಒಳಗೆ ನೋಡಿದರ, ಜ್ಞಾನಿ ಗುರುವಿನ ಮೇಲೆ ಶ್ರದ್ಧೆ ಅಂಥೇಳಿ ಇದಕ್ಕೆ ಹೇಳ್ತಾರ್ರಿ. ದೇವಶಾಸ್ತ್ರ ಗುರುವಿನ ಶ್ರದ್ಧೆ ಅಂಥೇಳಿ ಇದಕ್ಕೆ ಹೇಳ್ತಾರೆ. ಯಾವುದಕ್ಕೆ? ಆ ದೇವಶಾಸ್ತ್ರ ಗುರುಗಳ ಯಾವ ನನ್ನ ನಿಜ ಸ್ವರೂಪದ ಕಥನ ಮಾಡ್ತಾ ಇದ್ದಾರೋ, ಯಾವ ನನ್ನ ನಿಜ ಸ್ವರೂಪವನ್ನು ತಿಳಿಸಿಕೊಡ್ತಾ ಇದ್ದಾರೋ ಅದರ ಮೇಲೆ ಅನಂತ ವಿಶ್ವಾಸದ ಮೂಲಕ ನನ್ನ ಅಜ್ಞಾನದಿಂದ ಯಾವುದು ನನಗೆ ಸುಖರೂಪ ಕಾಣಿಸ್ತಿತ್ತೋ ಅವೆಲ್ಲವುಗಳನ್ನು ಅವೆಲ್ಲವುಗಳಿಂದ ವಿಮುಖ ಆದ ನಂತರ, ಅವೆಲ್ಲವುಗಳನ್ನು ದೃಷ್ಟಿಯೊಳಗಿಂದ ದೂರ ಮಾಡಿದ ನಂತರ ಇಲ್ಲಿ ನಿರಂತರ ನಿಜರಸದಿಂದ ತುಂಬಿಕೊಂಡ ನಿರಂತರ ಪರಿಣಮನ ಮಾಡ್ತಾ ಇರುವಂಥ ನಿಜವಸ್ತು ಕಾಣಿಸ್ತಿದೆ. ಅನುಭವ ಗೋಚರ. ಧರ್ಮ ಜಿನದೇವನ ಶ್ರದ್ಧೆಯೊಳಗಿಲ್ಲ. ಆದ್ರೆ ಜಿನದೇವನ ಶ್ರದ್ಧೆಯ ಅಭಾವದೊಳಗ ಧರ್ಮದ ಲವಲೇಶ
ಹೆಸರು ಕೂಡ ಎತ್ತಲಿಕ್ಕೆ ಅರ್ಹತೆ ಇಲ್ಲ. ಆ ಜಿನದೇವ ಹೇಳಿದರು ನೀನು ಅರೂಪಿ ಮಾತ್ರ ತತ್ವ ಇರುವೆ. ಇದು ನಂದ, ಇದು ನಾನು, ಇದರಿಂದ ಸುಖ, ಇದರಿಂದ ದುಃಖ, ಇದುವೇ ಅನುಕೂಲ, ಇದು ಪ್ರತಿಕೂಲ, ಇದು ಹೀಗಿರಬೇಕು, ಇದು ಹೀಗಿರಬಾರದು, ಇದನ್ನು ನಾನು ಹೀಗಿರಗೊಡಬಾರದು ಅನ್ನುವ ಎಲ್ಲ ವಿಕಲ್ಪಗಳ ಏನದಾವು ಅವು ನಿನ್ನ ಶಕ್ತಿಯನ್ನ ತಿರೋಭೂತಗೊಳಿಸ್ತಾ ಇದ್ದಾವಪ್ಪ. ಅನಾದಿ ಅಭ್ಯಾಸ ನೋಡ್ರಿ, ವ್ಯಸನದಲ್ಲಿ ಮುಳುಗಿ ಹೋದಂಥ ಮನುಷ್ಯ, ಮಧ್ಯದಲ್ಲಿ ಮುಳುಗಿ ಹೋಗ್ತಿರುವಂಥ, ಹೇಳಿದ್ರಲ್ಲ ಪುಣ್ಯ ಪಾಪ ಅಧಿಕಾರದ ಪ್ರಾರಂಭದೊಳಗೆ ಅಹಂ ಬ್ರಾಹ್ಮಣೋ, ನಾ ಬ್ರಾಹ್ಮಣಿದ್ದೇನೆ ಅಂಥೇಳಿ ದೂರದಿಂದ ಮದ್ಯದ ಸೇವನೆ ಮಾಡಿದ. ಅವ ಇನ್ನೊಬ್ಬಿದ್ದವ ಏನು ಮಾಡಿದ, ನಿತ್ಯ ಅದರಲ್ಲೇ ಸ್ನಾನ ಮಾಡ್ತಿದ್ದ. ಹಾಗೆ ವ್ಯಸನೀ ಪುರುಷನ ಹತ್ರ ಸಾಮರ್ಥ್ಯ ಏನಿದೆ ರೀ? ಏನಿದೆ ಹೇಳಿ? ವ್ಯಸನಿ ಮದ್ಯದ ಅಮಲಿನೊಳಗಿರುವಂಥ ವ್ಯಕ್ತಿಯ ಹತ್ರ ಸಾಮರ್ಥ್ಯ, ಶಕ್ತಿ ಏನಿದೆ ರೀ? ಏನೂ ಇಲ್ಲ. ಅದೇ ಪ್ರಕಾರ ಇದು ನಾನು, ಇದು ಹೀಗಿರ್ಬೇಕು, ಇದು ಹೀಗಿರಬಾರ್ದು, ಇದು ನಂದು, ಇದನ್ನು ದೂರ ಮಾಡ, ಇದನ್ನು ಸಂರಕ್ಷಣೆ ಮಾಡ. ಈ ಪ್ರಕಾರದ ಅಮಲಿನೊಳಗಿರುವಂಥವನಿಗೆ ನಿಜ ಶಕ್ತಿ ಇದ್ದು ಯಾವುದೇ ಪ್ರಕಾರದಿಂದ ಅರಿವು ಮೂಡಿ ಬರೋ ಸಾಧ್ಯ ಇಲ್ಲ. ಅದಕ್ಕೆ ಅವನ ನಿಜ ವಸ್ತುವನ್ನು, ನಿಜ ನಿಧಿಯನ್ನು ಪಡ್ಕೊಳ್ಳುವಂಥ ಯಾವ ಆ ಪುರುಷಾರ್ಥಿ ಜೀವದನಲ್ಲ, ಅವನ ಅನಂತ ಪುರುಷಾರ್ಥ ಇದರಲ್ಲೇ ಇದೆ. ಯಾವುದರಲ್ಲೇ? ಯಾವುದನ್ನು ಅನಾದಿ ಅನಭ್ಯಾಸದಿಂದ ನಶಾವಶ ಆಗಿ, ಅಮಲಿನೊಳಗೆ ವಶೀಭೂತನಾಗಿ, ಅಮಲಿನ ವಶೀಭೂತಾಗಿ ಅದರಲ್ಲಿ ಎಲ್ಲ ವರ್ತಿಸ್ತಾ ಇದ್ದಲ್ಲ. ಯಾವುದರಲ್ಲಿ ಎಲ್ಲ? ಅಸಂಖ್ಯಾತ ಲೋಕ ಪ್ರಮಾಣ ಅದೇ ಅಲ್ಲೆಲ್ಲ ವರ್ತಿಸ್ತಾ ಇದ್ದಲ್ಲ. ಅದನ್ನೆಲ್ಲ ಬಿಟ್ಟು ಕೊಡಕ್ಕೆ ಅನಂತ ಶಕ್ತಿ ಬೇಕು, ಅನಂತ ಶಕ್ತಿ ಬೇಕು. ದೇಹದೊಳಗೆ ಬಲ ಇಲ್ಲ ಆದ್ರೂ ಗಿರ್ನಾರ ಬೆಟ್ಟ ಇರೋದು ಸುಲಭ ಇದೆ, ಏನು ಕಠಿಣ ಇಲ್ಲ. ಆದ್ರೆ ಆ ಗಿರಿಯ ಮೇಲೆ ಯಾವ ನಿರ್ವಾಣ ಪಡೆದಲ್ಲ, ಆ ಮಹಾನ್ ಚೈತನಾತ್ಮ ಯಾವ ಕಾರ್ಯ ಮಾಡಿದ, ಯಾವ ವಸ್ತುವನ್ನು ನಂಬಿದ, ಅದನ್ನು ತಿಳ್ಕೊಳ್ಳೋದು ಮಹಾ ಕಠಿಣ. 10,000 ತಗೊಂಡ್ರು ಡೂಲೆಯವರು ಅಂಥೇಳಿ ಹೇಳಿದಾರೆ ಮೊನ್ನೆ. ಶಿಖರ್ಜಿ ದರ್ಶನ ಮಾಡಿಸ್ರಿ, ಏನು ಕಠಿಣ ಇಲ್ಲ. ಕೋಟಿಗಟ್ಟಲೆ ಇರೋ ವೇಳೆದೊಳಗೆ 10,000 ಕೊಡೋದು ಏನು ಕಠಿಣ ಇದೆ ರೀ? ಆದ್ರೆ ಕಠಿಣಲ್ಲಿ ಮಹಾ ಕಠಿಣ ಒಂದು ಕಾರ್ಯ ಆಗಿದೆ. ಏನ? ನಾನು 10,000 ಕೊಟ್ಟು ಶಿಖರ್ಜಿ ದರ್ಶನ ಮಾಡಿದ್ನ ಅನ್ನೋ ಯಾವ ಭಾವ ಇದೆ ಅಲ್ಲ, ಅದು ನಾಳೆ ಮಹಾ ಕಠಿಣ ಇದೆ ರೀ. ಅದೇ ಅದಕ್ಕೆ ಈ ಬಂಧ ಅಧಿಕಾರದಲ್ಲಿ ಮಿಥ್ಯಾತ್ವದ ಒಂದು ಅಂಗವನ್ನು ತೋರಿಸಿದ್ದಾರೆ. ಏನ? ನಾನು ಮನುಷ್ಯನಿದ್ದೇನೆ, ನಾನು ದೇವನಿದ್ದೇನೆ, ನಾನು ತಿರಿಯಂಚನಿದ್ದೇನೆ, ನಾನು ನರಕ. ಇದು ಇದೆಯಲ್ಲ, ಇದು ಮಿಥ್ಯಾತ್ವ ಇದೆ. ಹಾಗಾದ್ರೆ ನಾನಿದು ಮಣ್ಣು, ಇದು ನನ್ನ ಬಟ್ಟೆ, ಇದು ನನ್ನ ಆಭರಣ, ಇದು ನನ್ನ ಪಾತ್ರೆ, ಇದು ನನ್ನ ತವರು ಮನೆಯವರು ಕೊಟ್ಟಿದ್ದಾರೆ. ಒಂದೇನೆರಡು ಎಷ್ಟರೇ ವಿಭಾವದ ಪ್ರಸಾರ ಎಷ್ಟಿದೆ ಒಮ್ಮೆ ಯೋಚನೆ ಮಾಡಿ ನೋಡೋದ. ಜ್ಞಾನಿ ಗುರುಗಳು ಅದಕ್ಕೆ ಅಸಂಖ್ಯಾತ ಲೋಕ ಪ್ರಮಾಣ ಅಂತ ಹೇಳಿ ಮುಗಿಸಿ ಬಿಟ್ಟರ್ರಿ. ಅದು ಎಷ್ಟು ಅನ್ನೋದು ನೀ ನೋಡ್ಕೋಪ, ನಿನ್ನಲ್ಲಿ ಎಷ್ಟಿದೆ ಅನ್ನೋದು ನೀ ನೋಡ್ಕೊ. ಒಂದಿಷ್ಟ ಅಂದಾಜು ಬಂತು ಅಂತಂದ್ರೆ ಅದರ ಭೀಕರ ಫಲ ಏನಿದೆ ಅನ್ನೋದು ನಿನ್ನ ಲಕ್ಷ್ಯದೊಳಗೆ ಬರ್ಬೋದು. ಇಲ್ಲದೆ ಇರೋದನ್ನ ನಂದ ಅಂಥೇಳಿ ಅನ್ನೋದು ಎಂಥ ಘೋರ ಅಪರಾಧ ಇದೆ ರೀ. ಅದಕ್ಕೆ ಇಲ್ಲಿ ಅನಂತ ಶಕ್ತಿಗಳ ಏಕತ್ರಿತ ಆದಾಗದ ಸಂಭವ ಇದೆ ನೋಡ್ರಿ. ಏನು ಸಂಭವ ಇದೆ? ನಿಜ ರಸದಿಂದ ತುಂಬಿಕೊಂಡಿರುವ, ನಿರಂತರ ಪರಿಣಮಿಸುತ್ತಿರುವ ಆ ಅರೂಪಿ ಅನುಭವ ಗೋಚರ ತತ್ವ ಅನುಭವದೊಳಗೆ ಬರ್ತಿದೆ. ಏನು ಕಠಿಣ ಇದೆ? ಯಾತ್ರೆಗೆ ಹೋಗೋದು ಕಠಿಣ ಇದೆ. ಯಾತ್ರೆಗೆ ಬೇಕಾಗುವಂತಹ ಸಲಕರಣೆಗಳನ್ನು ಜೋಡಿಸಿಕೊಳ್ಳೋದು ಕಠಿಣ ಇದೆ.
ಕಠಿಣ ಯಾವುದಿಲ್ರಿ. ಎಲ್ಲ ಆಹಾರದ ತ್ಯಾಗ ಮಾಡಿ, ವಸ್ತ್ರಾದಿ ಮೊದಲಾದವನ್ನ ತ್ಯಾಗ ಮಾಡಿ ಯಮ ಸಲ್ಲೇಖನ ತಗೊಳ್ಳೋ ಸುಲಭ 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 ಇದೆ. ಆದ್ರೆ ಆ ನಿಜ ರಸದಿಂದ ತುಂಬಿಕೊಂಡು ನಿರಂತರ ಪರಿಣಮನ ಮಾಡ್ತಾ ಇರುವಂಥ ನಿಜ ವಸ್ತುವಿನ ಅನುಭವ ಮಾಡಬೇಕಾದ್ರೆ ಅನಂತ ಶಕ್ತಿಯ ಸಮೂಹ ಬೇಕು. ದೇಹ ಬಿಡೋದು ಕಠಿಣ ಇಲ್ಲ, ಅನಂತ ಬಾರಿ ಬಿಟ್ಟಾಗಿದೆ. ಏನು ಕಠಿಣ ಇದೆ ರೀ? ನರಕದೊಳಗಿನ ದುಃಖ ಕಠಿಣ ಇದೆ? ಇಲ್ಲ, ಅನಂತ ಬಾರಿ ಹೋದದ್ದು ಇದೆ, ಹೋರಾಡಿದ್ದು ಇದೆ, ಸಂಘರ್ಷ ಮಾಡಿದ್ದು ಇದೆ, ಅಲ್ಲಿಂದ ಮತ್ತೆ ಜೀವಂತ ಬಂದದ್ದು ಇದೆ. ಸತ್ತಿಲ್ಲ. ಆದ್ರ ಅಷ್ಟೆಲ್ಲ ಕಷ್ಟದೊಳಗ ಎಳ್ಳು ಕಾಳಿನಷ್ಟು ತುಂಡು ತುಂಡು ಮಾಡಿದ್ರ ದೇಹವನ್ನ. ಮತ್ತೇನು ಮಾಡಿದ್ರು? 33 ಸಾಗರೋಪಮದವರೆಗೆ ಒಂದು ಬಿಂದು ನೀರು ಸಿಗಲಿಲ್ಲ, ಒಂದು ಕಣ ಅನ್ನ ಸಿಗಲಿಲ್ಲ, ಆದರೂ ಸಾಯಲಿಲ್ಲ. ಆದ್ರೆ ಆ ವಸ್ತುವಿನ ಮಹಿಮೆ ಬರ್ತಾ ಇಲ್ಲ. ಯಾಗ ಸಾಯಲಿಲ್ಲ, ಯಾಗ ಅದಕ್ಕೆ ಏನು ಬಾಧೆ ಆಗಲಿಲ್ಲ, ಅದರ ವಿಚಾರ ಬರ್ತಾ ಇಲ್ಲ. ಆ ವಸ್ತು ನಾನಿದ್ದೇನೆ ಅನ್ನುವ ಒಮ್ಮೆ ನಮ್ಮಲ್ಲೇ ಆ ಸಾಮರ್ಥ್ಯ ಬರ್ತಾ ಇಲ್ಲ. ಅಂತ ಆ ವಸ್ತು ನಾನಿದ್ದೇನೆ. ಒಂದು ಶ್ವಾಸದೊಳಗೆ 18 ಬಾರಿ ಸತ್ತ ಹುಟ್ಟಿದೆನೋ, ಆದರೂ ಇದೇನು ನನ್ನ ನಾಶ ಆಗಲಿಲ್ಲ. ನರಕದೊಳಗೆ 33 ಸಾಗರದ ಆಯುವನ್ನು ತಗೊಂಡ ಅನಂತ ಬಾರಿ ಹೋಗಿ ಬಂದೆನು, ಆದರೂ ನನಗೇನಾಗಿಲ್ಲ. ಹಾಗಾದ್ರೆ ಆ ವಸ್ತು ಎಂಥದ್ದಿರ್ಬೋದು? ಚಿನ್ನದ ಬೆಲೆ ಬರ್ತಿದೆ, ಅರೆ ಹೂತಿಟ್ಟದ್ದಿತ್ತು, ಮಳೆ ಕೆಸರಿನೊಳಗ ಅದಕ್ಕೆ ತುಕ್ಕ ಹಿಡಿದಿಲ್ಲ. ವಚನಾಮೃತದೊಳಗೆ ಬರ್ತಿದೆಯಲ್ಲ, ಸೋದರಿ ಶ್ರೀ ವಚನಾಮೃತದೊಳಗೆ ಅಗ್ನಿಗೆ ಗೆದ್ದಲ ಹತ್ತುವುದಿಲ್ಲ, ಚಿನ್ನಕ್ಕ ತುಕ್ಕ ಹಿಡಿಯುವುದಿಲ್ಲ, ಭಗವಾನಾತ್ಮನ ನಾಶ ಯಾವಾಗೂ ಆಗುವುದಿಲ್ಲ, ಕರ್ಮ ಸ್ಪರ್ಶ ಮಾಡುವುದಿಲ್ಲ, ರಾಗ ಸ್ಪರ್ಶ. ನರಕದ ದುಃಖ ಅವನನ್ನು ನಾಶ ಮಾಡಿ ಬಿಡುವುದಿಲ್ಲ. ಅವನ ಮಹಿಮೆ ಬರ್ತಾ ಇಲ್ರಿ. ನರಕದ ದುಃಖದ ಮಹಿಮೆ ಬರ್ತಿದೆ, ಸ್ವರ್ಗದ ಸುಖದ ಮಹಿಮೆ ಬರ್ತಿದೆ, ತೀರ್ಥಂಕರರ ಕಲ್ಯಾಣಿಕದ ಮಹಿಮೆ ಬರ್ತಿದೆ, ವೈಭವದ ಮಹಿಮೆ ಬರ್ತಿದೆ, ಪರಿಶಹದ ಮಹಿಮೆ ಬರ್ತಿದೆ, ಉಪಸರ್ಗದ ಮಹಿಮೆ ಬರ್ತಿದೆ. ಆದರೆ ಅವೆಲ್ಲವುಗಳ ಮಧ್ಯದಲ್ಲಿ ಏಕ ಪ್ರಕಾರದಿಂದ ಜ್ಞಾತ ಜ್ಞಾನ ಅನಂತ 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 ಶಕ್ತಿಗಳಲ್ಲೇ ಒಂದು ಕೂಡ ಶಕ್ತಿಯ ಹರಾಸಾಗಲಿಲ್ಲ. ಅಂಥ ವಸ್ತುವಿನ ಮಹಿಮೆ ಬರ್ತಾ ಇಲ್ಲ. ವಸ್ತುವಿನ ಮಹಿಮೆ ಒಂದು ವೇಳೆ ಬಂದಿರಬಹುದು, 11 9 ಪೂರ್ವ ಓದಿರೋ ವೇಳೆದೊಳಗೆ. ಆದರೆ ಆ ವಸ್ತು ನಾನಿದ್ದೇನೆ ಅನ್ನೋ ಧೈರ್ಯ ಇವನಲ್ಲಿ ಆಗಲಿಲ್ಲ, ಅದನ್ನು ಒಪ್ಪಿಕೊಳ್ಳಲಿಲ್ಲ. ಅದರ ಸಲುವಾಗಿ ಏಕ ಬಾರ ಹಾ ಪಡೀನೆ ಸುನ್ ಅಂತ ಹೇಳ್ತಾರೆ. ಒಂದು ಬಾರಿ ಹ್ಞೂ ಅಂಥೇಳಿ ಒಪ್ಕೊಂಡು ಕೇಳಪ್ಪ, ಏನಿದೆ? ಹೋಗೋದು ಆಗೋದು ನಡೆಯೋದು. ಆದರೆ ವೃಥಾ ಈ ಜೀವ ತನ್ನ ಜ್ಞಾನ ಸಾಮರ್ಥ್ಯವನ್ನು ಕಳ್ಕೊಳ್ತಾ ಇದೆ. ಆಗೋದನ್ನ ಹೊರಗಡೆ ಏನು ದೇಹದೊಳಗೆ, ಕರ್ಮದೊಳಗೆ, ಸಂಯೋಗದೊಳಗೆ, ಪುತ್ರಾಧಿಕರಲ್ಲಿ ಏನು ಆಗೋದದ ಆಗೇ ತೀರೋದ. ಆದರೆ ಅದನ್ನೆಲ್ಲ ನೋಡಿದ್ರೂ, ಅದೆಲ್ಲ ಲಕ್ಷ್ಯದೊಳಗೆ ಬಂದ್ರೂ ಅದರಿಂದ ನಿಸ್ಪೃಹ ಉಳಿಯೋದ. ಇದು ಶೂರ ವೀರರ ಕಾರ್ಯ.